ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತೆಲ್ಲ ಅಂದ್ಕೊಂಡಿದ್ದೇನೆ. ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮರ ಕಡಿಯುವವರು ಬಂದಿದ್ದಾರೆ. ಅಂದರೆ ಅವತ್ತು ಮಾವಿನಕಾಯಿ ಮರ ಸಿಡಿಲು ಬಡಿದು ಸತ್ತೋಗಿತ್ತಲ್ವ, ಸೊ ಅದನ್ನು ಇವತ್ತು ಕಟ್ ಮಾಡಿ ಕೊಂಡೋಗ್ತಾರೆ. ಹಾಗೆ ಸ್ವಲ್ಪ ಮಳೆ ನಿಂತಿದೆ, ಹಾಗೆ ಅವರು ಬಂದಿದ್ದಾರೆ. ಯಾವ ರೀತಿ ಕಟ್ ಮಾಡ್ತಾರೆ ಅಂತಲೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ, ಬನ್ನಿ. ಮರ ಕಡಿಯುವುದೇನು ಅಷ್ಟು ಈಸಿಯ ಕೆಲಸ ಅಲ್ಲ. ಅವರ ಜೀವ ಪಣಕ್ಕಿಟ್ಟು ಮರವನ್ನು ಕಡಿಬೇಕಾಗ್ತದೆ. ಯಾಕೆಂದರೆ ಅಷ್ಟು ರಿಸ್ಕ್ ಎಲ್ಲ ಇರ್ತದೆ. ಗೆಲ್ಲುಗಳು ಅವರ ಮೈ ಮೇಲೆ ಬೀಳದೆ ಅದನ್ನು ಕೆಳಗೆ ಯಾವ ರೀತಿ ಬೀಳಿಸುವುದು ಅದೆಲ್ಲ ಅವರಿಗೆ ಐಡಿಯಾ ಎಲ್ಲ ಅವರ ಹತ್ರ ಇರ್ತದೆ, ಜಾಗ್ರತೆ ಮಾಡ್ತಾರೆ. ಆದರೆ ಕೆಲವರಿಗೆ ಆಗುವುದಿಲ್ಲ. ಆಚೆ ಈಚೆ ತಪ್ಪಿ ಅವರಿಗೂ ಕೂಡ ಅಪಾಯ ಆಗುವ ಸಾಧ್ಯತೆ ಇರ್ತದೆ. ಇಲ್ಲಿ ಇವರು ತುಂಬ ಜಾಗ್ರತೆ ಮಾಡ್ತಾ ಇದ್ದಾರೆ. ಅಂದರೆ ಕಡಿಲಿಕ್ಕೆ ಎಲ್ಲ ತುಂಬ ಜಾಗ್ರತೆ ಮಾಡಿ ಅವರ ಐಡಿಯಾವನ್ನೆಲ್ಲ ಉಪಯೋಗಿಸಿ ಎಲ್ಲ ಮರವನ್ನು ಕಟ್ ಮಾಡ್ತಾರೆ. ನೋಡುವ ಯಾವ ರೀತಿ ಮಾಡ್ತಾರಂತೇಳಿ. ನೋಡಿ, ಮೇಲೆ ಹತ್ತುತ್ತಾ ಇದ್ದಾರೆ. ಅದು ಮಳೆ ಬಂದಿತ್ತಲ್ವ, ಸ್ವಲ್ಪ ಅವರಿಗೆ ಜಾರ್ತದೆ, ಅದು ಹತ್ತಲಿಕ್ಕಾಗೋದಿಲ್ಲ. ಇಲ್ಲಿ ಅವರು ಹಗ್ಗವನ್ನೆಲ್ಲ ಕಟ್ಟಿ ಮೇಲೆ ಕೊಡಲಿಕ್ಕೆ ಎಲ್ಲ ಅವರವರ ಪ್ರೊಸೀಜರನ್ನು ಮಾಡ್ತಾ ಇದ್ದಾರೆ. ಕಟ್ಟಿಗೆಲ್ಲ ಸ್ವಲ್ಪ ಆಗ್ತದೆ. ಚೆನ್ನಾಗಿ ಒಂದು 4 ಬಿಸಿಲು ಬಿದ್ದರೆ ಅದು ಚೆನ್ನಾಗಿ ಒಣಗಿದರೆ ಒಳ್ಳೆ ಕಟ್ಟಿಗೆ ಆಗ್ತದೆ. ಇವತ್ತು ತುಂಬ ಜೋರು ಮಳೆ ಬರ್ತಾ ಇತ್ತು. ಮಳೆ ಅಂದರೆ ಇವತ್ತು ಫುಲ್ಲು ಮೋಡವೇ ಇತ್ತು. ಬಿಟ್ಟು ಮಳೆ ಬರ್ತಾಯಿತ್ತು, ತುಂಬ ಜೋರಾಗಿ ಬರ್ತಾಯಿತ್ತು ಮಾತ್ರ. ಮತ್ತು ಗುಡುಗೆಲ್ಲ ಇತ್ತು. ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತದೆ ಅಂತ ಹೇಳಿದರೆ, ಗಾಳಿ ಮಳೆ. ಇಲ್ಲಿ ನೋಡಿ, ಮುಳ್ಳು ಸೌತೆಕಾಯಿ ಆಗಿದೆ, ಚಿಕ್ಕದು. ಅದು ಸ್ವಲ್ಪ ದೊಡ್ಡದಾಗುವಾಗ ಬೀಳ್ತದೆ. ಬಳ್ಳಿ ನೋಡಿ ಎಷ್ಟು ದೊಡ್ಡದಾಗಿ ಇಡೀ ಎಗ್ ಫ್ರೂಟ್ಸ್ ಮರಕ್ಕೆ ಹೋಗಿದೆ. ಮತ್ತು ಒಂದು ದಾಸವಾಳ ಹೂವಿನ ಇದಕ್ಕೆ ಕೂಡ ಗೆಲ್ಲಲ್ಲಿ ಫೈನಲಿ ಮರ ಕಟ್ ಮಾಡಿ ಎಲ್ಲ ಆಯಿತು. ಮತ್ತು 2 ಅಡಿಕೆ ಮರಗಳಿತ್ತು ನೋಡಿ, ಅದನ್ನು ಕೂಡ ಕಡಿದ್ರು. ಅದರಲ್ಲಿ ಆಗ್ತಾ ಇರಲಿಲ್ಲ ಎಂತ ಕೂಡ.
ಹಾಗೆ ಅದನ್ನು ಕೂಡ ಕಟ್ ಮಾಡಿಬಿಟ್ರು. ಇನ್ನು ಇಷ್ಟು ನೋಡಿ ಕಟ್ಟಿಗೆಲ್ಲ ಇದೆ. ಇದು ಸಹ ಒಂದು 2 ಒಳ್ಳೆ ಬಿಸಿಲು ಬಿದ್ದರೆ ಒಂದು 3-4 ಚೆನ್ನಾಗಿ ಒಣಗ್ತದೆ ಅಲ್ವಾ. ಆಮೇಲೆ ಬೆಂಕಿ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆಯದು, ಬೇಗ ಇದಾಗ್ತದೆ. ಚಿಕ್ಕದು ಇಟ್ಟರೆ ಬೆಂಕಿ ಬೇಗ ಹತ್ತುತ್ತದೆ. ಇವತ್ತು ಫುಲ್ಲು ಮೋಡ, ಮಳೆ ಬರ್ತದೆ ಹೋಗ್ತದೆ, ಅದೇ ಕೆಲಸ ಇವತ್ತು ಮಳೆಗೆ. ಒಳ್ಳೆ ಇತ್ತು ಮಾತ್ರ ಇದು ಅಡಿಕೆ ಗಿಡಗಳು. ಅದು ಮೇಲೇ ಅದರ ಇದುವೇ ಸತ್ತೋಗಿತ್ತು. ಹಾಗಾಗಿ ಅದನ್ನು ಕಟ್ ಮಾಡಬೇಕಾಯಿತು. ಕಟ್ಟಿಗೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಇನ್ನೊಂದು ವಿಷಯ ಎಂತ ಅಂತ ಹೇಳಿದರೆ, ನೇತ್ರಾವತಿ ಬ್ರಿಡ್ಜ್ ಇದೆ ಅಲ್ವಾ, ಅದರ ಬ್ರಿಡ್ಜಿನ ಕೆಳಭಾಗದಲ್ಲಿ ಮೀನೆಲ್ಲ ಹಿಡಿತಾರಲ್ಲ, ಅದು ಮೀನು ಹಿಡಿಯುವುದು ವಿಡಿಯೋ ನನಗೆ ನೇಬರ್ಸ್ ಒಬ್ಬರು ಕೊಟ್ಟಿದ್ದರು. ಅಂದರೆ ಅವರು ಹೋಗ್ತಾರೆ ಅಲ್ಲಿ ಮೀನು ಹಿಡಿಲಿಕ್ಕೆ, ಅವರ ಫ್ಯಾಮಿಲಿ ಮನೆಯಲ್ಲಿ ಇದೆ, ಹಾಗೆ ಅವರು ಹೋಗ್ತಾರೆ ಅಲ್ಲಿ ಮೀನು ಹಿಡಿಲಿಕ್ಕೆಲ್ಲ. ಹಾಗೆ ಅದರ ಒಂದು 2 ವಿಡಿಯೋ ನನಗೆ ಅವರು ಕೊಟ್ಟಿದ್ದರು. ಅಂದರೆ ಅವರು ಬಲೆ ಹಾಕುವುದಲ್ಲ, ಬಲೆ ಬೀಸುವುದಂತ ಹೇಳ್ತಾರೆ ನೋಡಿ, ಅದು ಹಾಗೆ ಮಾಡಿ ಹಿಡಿಯುವುದು. ಹಾಗೆ ಅದರದ್ದು ವಿಡಿಯೋ 2 ಕೊಟ್ಟಿದ್ದಾರೆ, ನೋಡುವ. I was a lonely silhouette, needed somebody to show the way. Yeah, I was a heartbeat with no sound till you came around. Yeah, you showed me colors, light in the darkness. You were the only thing I needed. Then we got older, but we stayed the same. Swear that we never lost the flame. No sorry. What if the years turn into gold? The longer we live, yeah, the more we grow. We could be 100 miles apart, but it's never far. Yeah, you show me colors, light in the darkness. You were the only thing I needed. Then we got older, but we stayed the same. Swear that we never lost the flame. No, no nostalgia. You're an echo in my head. Oh, nostalgia, like a symphony of our memories. Oh, nostalgia, don't you ever slip away. Oh, nostalgia. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಾಳೆ ವ್ಲಾಗ್ನೊಂದಿಗೆ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್.